4:17 ಆಗಿದೆ. ತಿರುವಣ್ಣಾಮಲೆಗೆ ಬಂದ್ವಿ. ವೆಲ್ಕಮ್ ಟು ಅನದರ್ ಅಡ್ವೆಂಚರ್. ನಾವು ಇವತ್ತು ಹೊರಟಿದ್ದೀವಿ ಭೂಮಿಯಲ್ಲಿರುವಂಥ ಕೈಲಾಸಕ್ಕೆ, ಟು ತಿರುವಣ್ಣಾಮಲೈ. ಬ್ಯಾಂಗ್ಳೂರ್ ಟು ತಿರುವಣ್ಣಾಮಲೈ ನಾನ್ ಸ್ಟಾಪ್ ರೈಡ್ ಮಾಡೋಣ ಅಂತ ಇದ್ದೀವಿ. ಇದು 24 hours ಅಂತ ಅಂದ್ಕೊಂಡು ಇಲ್ಲಿ ಬಂದೆ, ಬಟ್ ಇದು ಕ್ಲೋಸ್ ಆಗಿದೆ. ಲೆಟ್ಸಿ ಮುಂದೆ ಯಾವ್ದಾದ್ರು ಫ್ಯೂಯಲ್ ಪಂಪ್ ಸಿಕ್ಕಿದ್ರೆ ಟ್ಯಾಂಕ್ ಫುಲ್ ಮಾಡಿಸೋಣ. ಸೊ ಬೇಸಿಕಲಿ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳಕ್ಕೆ ಹೋಗ್ತಾ ಇದ್ದೀವಿ ತಿರುವಣ್ಣಾಮಲೈಗೆ ಎಷ್ಟು ಟೈಮ್ ತೊಗೊಳುತ್ತೆ, ಹೇಗೆ ಹೋಗಬೇಕು, ಯಾವುದು ಬೆಸ್ಟ್ ರೂಟು. ಅಷ್ಟೇ ಅಲ್ಲ, ತಿರುವಣ್ಣಾಮಲೆಯಲ್ಲಿ ಗಿರಿ ಪ್ರದಕ್ಷಿಣೆ ಯಾಕೆ ಮಾಡ್ತಾರೆ, ತಿರುವಣ್ಣಾಮಲೈನ ಮಹತ್ವ ಏನು. ಸೊ ಇದೆಲ್ಲರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದೇನಿದು ಎಲ್ಲ ಹಿಂಗೆ ಕಟ್ಕೊಂಡಿದ್ದಾನೆ ಅಂತ ಅಂದ್ಕೊಂಡ್ರೆ ದಿಸ್ ಈಸ್ ಜುಗಾಡು. ಸೊ ಇಲ್ಲಿ ಮೌಂಟು ನಾನು ಮರ್ತೋದೆ, ಇದು ಸಡನ್ ಪ್ಲ್ಯಾನ್ ಆಗಿದ್ದು. ರಾತ್ರಿ ಪ್ಲ್ಯಾನ್ ಮಾಡಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಓಡ್ತಾ ಇದ್ದೀನಿ. ಸೊ ಮೌಂಟ್ ಇರಲಿಲ್ಲ ನನ್ನ ಹತ್ರ, ಅದಕ್ಕೆ ನಾನು ಈ ದಾರದಲ್ಲಿ ಕಟ್ಟಿಟ್ಬಿಟ್ಟಿದ್ದೀನಿ ಒಂದು ಫೋನ್ನ. ಅದರಲ್ಲಿ ಮ್ಯಾಪ್ಸ್ ಹಾಕ್ಕೊಳ್ಳೋಣ ಇನ್ ಕೇಸ್ ನನಗೆ ಗೊತ್ತಾಗಿಲ್ಲ ಅಂತಂದರೆ ಅಂತ ಇಲ್ಲಿ ಕಟ್ಟಿಟ್ಟಿದ್ದೀನಿ. ಬೆಳಿಗ್ಗೆ ಹೊತ್ತು ನೋಡಿ ಯಾವ ಟ್ರಾಫಿಕ್ ಇಲ್ಲ, ಏನೂ ಇಲ್ಲ. ಬ್ಯಾಂಗ್ಳೂರು ಯಾವಾಗಲೂ ಇದೇ ಥರ ಇದ್ಬಿಟ್ರೆ ಸ್ವರ್ಗ ಅಲ್ವಾ ಗುರು. ಓಕೆ, ನಾನು ಝೀರೋ ಮಾಡೋದೇ ಮರ್ತೋದೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ. ಓಕೆ, ರೀಸೆಟ್ ಆಗಿದೆ. ಸೊ ಇವಾಗ ನಾವು ಎಷ್ಟು ಕಿಲೋಮೀಟರು ಎಷ್ಟು ಅವರಲ್ಲಿ ಕವರ್ ಮಾಡಿದ್ವಿ ಅಂತ ಎಲ್ಲನೂ ಇಲ್ಲ ಇನ್ಫಾರ್ಮೇಷನ್ ಬಂದ್ಬಿಡುತ್ತೆ. ಈಗ 4:52. ಆಲ್ಮೋಸ್ಟ್ ನಾವು ಆಲ್ರೆಡಿ ಎಷ್ಟು ಒಂದು 10 ಕಿಲೋಮೀಟ್ರ್ ಬಂದುಬಿಟ್ಟಿದ್ದೀವಿ. ದಿಸ್ ಈಸ್ ದ ಹೆಡ್ಲೈಟ್ ಥ್ರೋ ಗುರು, ಸ್ಟಾಕ್ ಹೆಡ್ಲೈಟ್ ಥ್ರೋ. ಇದು ಎಕ್ಸ್ಪಲ್ಸಲ್ಲಿ ಚೆನ್ನಾಗಿ ಬರುತ್ತೆ, ಬಟ್ ಮುಂದೆಯಿಂದ ಯಾವ್ದಾದ್ರು ವೆಹಿಕಲ್ ಬಂದರೆ ಖತಮ್, ಏನು ಕಾಣಲ್ಲ. ಸೊ ಫಾಗ್ ಲ್ಯಾಂಪ್ಸ್ ಎಲ್ಲ ಹಾಕಿಸ್ಕೋಬೇಕು. ನೋಡೋಣ ಮುಂದಕ್ಕೆ. ನೀವೆಲ್ಲ ನೋಡ್ಬೇಕು ನಮ್ಮ ವೀಡಿಯೋನ ನೋಡಿ, ನಾನು ಹಳೆ ವೀಡಿಯೋಸ್ ಎಲ್ಲ ನೋಡಿ, ಈ ವಿಡಿಯೋನೂ ನೋಡಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಟೆಂಟ್ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸತಿ ನೋಡಿ, ನಿಮ್ಗೆ ಇಷ್ಟ ಆದರೆ ಕಮೆಂಟಲ್ಲಿ ಹೇಳಿ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲರೆ ಡಿಸ್ಲೈಕ್ ಮಾಡಿ. ಒಂದು ಸತಿ ಗಿವ್ ಎ ಟ್ರೈ. ಈ ಬೈಕ್ ತೊಗೊಂಡು ಆಲ್ಮೋಸ್ಟ್ 9 months ಆಗಿದೆ. 9 monthsಲ್ಲಿ ನಾವು 11,700 ಕಿಲೋಮೀಟರ್ಸ್ ಓಡಿಸಿದ್ದೀವಿ. ಇವಾಗ ತಿರುವಣ್ಣಾಮಲೆಗೆ ಹೋಗಿ ಬಂದಮೇಲೆ ನಾವು ಬೈಕ್ನ ಸರ್ವಿಸಿಗೆ ಕೊಡಬೇಕಾಗತ್ತೆ. ಬಿಕಾಸ್ ಆಫ್ಟರ್ 12,000 ಕಿಲೋಮೀಟರ್ಸ್ ಥರ್ಡ್ ಸರ್ವಿಸ್ ಇರುತ್ತೆ. ದಿಸ್ ಈಸ್ ದ ಲಾಸ್ಟ್ ಫ್ರೀ ಸರ್ವಿಸ್. ಒಂದು ಇಂಡಿಕೇಟ್ರ್ ಇಲ್ಲ, ಏನಿಲ್ಲ. ಈ ಥರದವ್ರಿಂದನೇ ಗುರು ಬೇರೆಯವ್ರಿಗೆ ತೊಂದರೆ ಆಗೋದು. ಅವ್ರು ಕರೆಕ್ಟಾಗೆ ಹೋಗ್ತಿರ್ತಾರೆ. ಈ ಥರ ಒಂದಿಬ್ಬರು ಸಿಕ್ಬಿಟ್ರೆ ರಸ್ತೆಯಲ್ಲಿ ಇನ್ನೇನಾಗುತ್ತೆ ಹೇಳೋ. ಮುಂದೆ ಒಂದು ಪೆಟ್ರೋಲ್ ಪಂಪ್ ಕಾಣಿಸ್ತಿದೆ, ಭಾರತ್ ಪೆಟ್ರೋಲಿಯಂ ಅನ್ಸುತ್ತೆ. ಬೈ ಫುಲ್ ಟ್ಯಾಂಕ್ ಮಾಡು. ಸೊ ಹೆಂಗಿದೆ ನಮ್ಮ ಜುಗಾಡು ಪೀಸು. 3 hours 3 ನಿಮಿಷ ತೋರಿಸ್ತಾಯಿದೆ. 3 hours 3 ನಿಮಿಷ ಅಂದರೆ ಈಗ 5:30, 6:30, 7:30, 8:00 ನಾವು ರೀಚ್ ಆಗಬೇಕು. ಸೊ 8:37 ರೀಚ್ ಆಗ್ತೀವಿ ಅಂತ ತೋರಿಸ್ತಿದೆ. ಲೆಫ್ಟಿಗೆ ಹೋಗ್ಬೇಕು ಅಂತ ಅನ್ಕೋತೀನಿ. ಬೈಕ್ಗಳಿಗೆ ಲೆಫ್ಟಾ? ಎಲ್ಲಣ್ಣ? ಸೈಡಾ? ಓಕೆ ಓಕೆ, ವಾಪಸ್ ಹೋಗ್ಬೇಕಾ? ಇಲ್ಲೇ ಪೇ ಮಾಡಿಬಿಡ್ಲಾ? ಇಲ್ಲಿ ಪೇ ಮಾಡಿರೋಣ? ಓ ಯಾವುದು ಗುರು ಇದು ಹಿಂಗೆ ಸಿಗಾಕೊಂಡ್ರಿ? ಇಲ್ಲೇ ಬಿಡು ಗುರು, ಇಲ್ಲೇ ಪೇ ಮಾಡ್ತೀನಿ ಅಂದರೆ. ಇಲ್ಲಾದ್ರೆ 130 ಕಟ್ಟಬೇಕಂತೆ, ಅಲ್ಲಾರೆ 25 ಅಂತೆ. ವಾ, ದಟ್ಸ್ ಓಕೆ. ಏನು ಸನ್ರೈಸ್ ಅಂತೀರಾ? ಇನ್ನೂ ಸೂರ್ಯ ಬಂದೇ ಇಲ್ಲ ನೋಡಿ. ಬೆಟ್ಟಗಳ ಹಿಂದೆ ಇದ್ದಾನೆ, ಸಾಕಾದ ಕಾಣ್ತಾ ಇದೆ ಗುರು. ಇನ್ನು 2 hours 3 ನಿಮಿಷ ಇದೆ. ಒಳ್ಳೆ ಚಿಚ್ಕೊಂಡು ಹೋಗ್ತಾ ಇರೋದೆ. NH44 ಇದ್ದೀವಿ ನಾವೀಗ. ಸೊ 3ನೇ ಟೋಲು ದಾಟಿದ್ದೀವಿ. ಎಲ್ಲಿದ್ದೀವಿ ನಾವೀಗ ಅಂದರೆ ಕೃಷ್ಣಗಿರಿ ಟೋಲ್ ಪ್ಲಾಜಾ ದಾಟಿದ್ದೀವಿ. ದೆನ್ ಕಮ್ಸ್ ದ 4th ಟೋಲ್ ಆಫ್ ಅವರ್ ರೈಡ್. ಆಹಾ, ಚಳಿ ಮಾತ್ರ ಹೆಂಗೆ ಹೊಡಿತಿದೆ ಅಂದರೆ
ಸುತ್ತಲೂ ಕಾಡು ಗುರು, ಸಾಕಾಗಿದೆ. ಯಾವುದೋ ಫಾರೆಸ್ಟ್ ಏರಿಯಾ ಅಂತ ಅನಿಸುತ್ತೆ. ಸಾಕಾಗಿದೆ, ಫುಲ್ಲು ಕಾಡು, ಸಣ್ಣದೊಂದು ರೋಡು. ಸೊ ಆಲ್ಮೋಸ್ಟ್ ಬೆಳಕಾಗಿದೆ. 6:31 ಕಂಟಿನ್ಯೂಸ್ ಆಗಿ ನಾವು 4:30ಗೆ ಸ್ಟಾರ್ಟ್ ಮಾಡಿದ್ದ. 4:30 ಆಗಿಲ್ಲ, 4:45ಇಂದ ರೈಡ್ ಸ್ಟಾರ್ಟ್ ಆಗಿದ್ದು. 4:45ಇಂದ ಕಂಟಿನ್ಯೂಸ್ ಆಗಿ ರೈಡ್ ಮಾಡ್ತಾಯಿದ್ದೀವಿ. ಒಂದು ಕಡೆ ಪೆಟ್ರೋಲ್ ಹಾಕ್ಸಕ್ಕೆ ನಿಲ್ಸಿದ್ವಿ, ಅಷ್ಟು ಬಿಟ್ಟರೆ ಇನ್ನೆಲ್ಲ ಕಡೆ ಹೊಡ್ಕೊಂಡು ಬರ್ತಾನೆ ಇದ್ದೀವಿ. ಇನ್ನೇನು ನಮ್ಮ ತಿರುವಣ್ಣಾಮಲೈ 102 ಕಿಲೋಮೀಟರ್ಸ್ ಇದೆ. 1 hour 45 minutes ತೋರಿಸ್ತಿದೆ ಮ್ಯಾಪಲ್ಲಿ. ಸೊ ಆಲ್ಮೋಸ್ಟ್ ರೀಚ್ ಆಗ್ಬಿಟ್ವಿ ತಿರುವಣ್ಣಾಮಲೈ. ಸೊ ಎಲ್ಲ ಗಿರಿಪ್ರದಕ್ಷಿಣೆ ಮಾಡ್ತಿದ್ದಾರೆ. ತಿರುವಣ್ಣಾಮಲೈಗೆ ಬಂದ್ವಿ. ಈಗ ಅಲ್ಲಿ ಕರ್ಪೂರ ಹಚ್ಚಿ ನಾವು ಈಗ ಗಿರಿಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಟೆಂಪಲಿಂದ ಲೆಫ್ಟ್ ಕಡೆ ಬಂದು ಗಿರಿಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕು. ಸೊ ಗಿರಿಪ್ರದಕ್ಷಿಣೆಗೆ ಹೋಗೋಣ. ಈಗ ಗಿರಿಪ್ರದಕ್ಷಿಣೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮಗೆ ಫಸ್ಟ್ ಸಿಗೋ ಲಿಂಗ ಇಂದ್ರಲಿಂಗ. ಫಸ್ಟ್ ಇಂದ್ರಲಿಂಗ ಹತ್ರ ಹೋಗಿ ದರ್ಶನ ಮಾಡಿಕೊಂಡು ನಾವು ಅಲ್ಲಿಂದ ಗಿರಿಪ್ರದಕ್ಷಿಣೆ ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ಇಂದ್ರಲಿಂಗ ಹತ್ರ ಬಂದ್ವಿ. ಈಗ ಒಳಗೆ ಹೋಗಿ ದೇವ್ರ ದರ್ಶನ ಮಾಡಿ, ಇದು ಇಂದ್ರಲಿಂಗ ಇರುವಂಥದ್ದು. ಸೊ ಬೆಳಿಗ್ಗೆ ಹೊತ್ತು ಬಂದರೆ ಮಾತ್ರ ದರ್ಶನ ಆಗುತ್ತೆ, ರಾತ್ರಿ ಹೊತ್ತೆಲ್ಲ ಕ್ಲೋಸ್ ಆಗಿರುತ್ತೆ. ಸೊ ಅಷ್ಟ ದಿಕ್ಕುಗಳಿಗೂ ಅಷ್ಟ ದಿಕ್ಪಾಲಕರ ಥರ ಇಲ್ಲಿ 8 ಲಿಂಗಗಳಿಟ್ಟಿದ್ದಾರೆ. ಫಸ್ಟ್ ಅಂದರೆ 8 ಲಿಂಗಗಳಿದ್ದಾವೆ. ಫಸ್ಟ್ ಒನ್ ಬಂದು ಇಂದ್ರಲಿಂಗ, ನೆಕ್ಸ್ಟ್ ಅಗ್ನಿಲಿಂಗ, ಅದಾದಮೇಲೆ ವಾಯುಲಿಂಗ, ವರುಣಲಿಂಗ, ಯಮಲಿಂಗ, ಈಶಾನ್ಯ ಲಿಂಗ, ಕುಬೇರಲಿಂಗ ಅಂತ. ಸೊ 8 ಲಿಂಗಗಳಿದ್ದಾವೆ. 8 ಲಿಂಗಗಳನ್ನು 8 ದಿಕ್ಪಾಲಕರ ಥರ ಪ್ಲೇಸ್ ಮಾಡಿದ್ದಾರೆ ಪ್ರತಿಯೊಂದು ದಿಕ್ಕಿಗೂ. ಸೊ ಎಲ್ಲ ಲಿಂಗಗಳ ದರ್ಶನ ಮಾಡಿ ಪುಣೆಗೆ ಟೆಂಪಲಿಗೆ ಹೋಗಿ ಅರುಣಾಚಲೇಶ್ವರ ದರ್ಶನ ಮಾಡೋಣ. ನಿಮ್ಗೆ ಬೆಟ್ಟ ಏನು ಕಾಣ್ತಿದೆಯಲ್ವಾ, ಅದೇ ಅರುಣಾಚಲೇಶ್ವರ ಬೆಟ್ಟ. ಸೊ ಇದೇ ಬೆಟ್ಟದಲ್ಲಿ ರಮಣ ಮಹರ್ಷಿಯವರ ಆಶ್ರಮ ಸಹ ಇರೋದು. ರಮಣ ಮಹರ್ಷಿ ಅವರ 17 ವರ್ಷ ತಪಸ್ಸು ಮಾಡಿದ್ದು ಇದೇ ಬೆಟ್ಟದಲ್ಲಿ. ಸೊ ಅಲ್ಲಿ 2 ಆಶ್ರಮ ಇದೆ. ಕೆಳಗೆ ಹೊಸದಾಗಿರೋ ಆಶ್ರಮ ಮಾಡಿದ್ದಾರೆ. ಬೆಟ್ಟದ ಮೇಲೆ ಒಂದು ಸ್ಕಂದಾಶ್ರಮ ಇದೆ, ಇನ್ನೊಂದು ವಿರೂಪಾಕ್ಷ ಆಶ್ರಮ ಅಂತ ಇದೆ. ಸೊ ಸ್ಕಂದಾಶ್ರಮದಲ್ಲಿ ಅವರು ಭಾಳ ವರ್ಷ ತಪಸ್ಸು ಮಾಡಿದ್ರು. ಅದಕ್ಕೂ ಮುಂಚೆ ಅವರು ವಿರೂಪಾಕ್ಷ ಆಶ್ರಮದಲ್ಲಿ 17 ವರ್ಷ ಮೌನಾಚರಣೆಯ ತಪಸ್ಸು ಮಾಡಿದ್ರು. ಸೊ ಅಲ್ಲಿಗೂ ಹೋಗೋಣ. ಅಲ್ಲಿ ಮೆಡಿಟೇಟ್ ಮಾಡೋಕ್ಕೆ ಬಹಳ ಜನ ಬರ್ತಾರೆ, ಬಹಳ ಫಾರಿನರ್ಸ್ ಬರ್ತಾರೆ. ಅಲ್ಲಿಗೆ ಹೋಗೋಣ. ಹೊಸ ಗಿರಿ ಪ್ರದಕ್ಷಿಣೆ ಮುಗಿಸಿ ದೇವರ ದರ್ಶನ ಮಾಡಿ ಆಮೇಲೆ ಅಲ್ಲಿಗೆ ಹೋಗೋಣ. ಅಂದರೆ ನಮಗೆ ಮುಂದೆ ದಕ್ಷಿಣಾಮೂರ್ತಿ ಟೆಂಪಲ್ ಸಿಗುತ್ತೆ. ಅದಕ್ಕೂ ಮುಂಚೆ ನಮಗೆ ಇನ್ನೊಂದು ಲಿಂಗ ಸಿಗುತ್ತೆ, ಅಗ್ನಿಲಿಂಗ. ಅದಾದಮೇಲೆ ಒಂದು ದಕ್ಷಿಣಾಮೂರ್ತಿ ಟೆಂಪಲ್ ಸಿಗುತ್ತೆ, ಮತ್ತು ಕಾಳಿದೇವಿ ಟೆಂಪಲ್ ಸಿಗುತ್ತೆ. ಅದಾದಮೇಲೆ ರೈಟಲ್ಲಿ ನಮಗೆ ಆಶ್ರಮ ಇರುತ್ತೆ. ಸೊ ಫಸ್ಟ್ ನಾವೀಗ ಅಗ್ನಿಲಿಂಗ ದರ್ಶನ ಮಾಡೋಣ. ನಾನು ಮೊದಲು ಬಂದಿದ್ದಂಥ ತಿರುವಣ್ಣಾಮಲೈಗೂ ಈಗಿರೋ ತಿರುವಣ್ಣಾಮಲೈಗೂ ಬಹಳ ಡಿಫ್ರೆನ್ಸ್, ಅಂದರೆ ಬಹಳ ಚೇಂಜ್ ಆಗಿದೆ. ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ. ಮೊದಲು ಇಲ್ಲೆಲ್ಲ ಈ ಥರ ಡಿವೈಡರ್ಸು ಇದೆಲ್ಲ ಏನೂ ಇರಲಿಲ್ಲ. ಭಾಳಷ್ಟು ಚೇಂಜಸ್ ಆಗಿದೆ. ಫಸ್ಟ್ ಅಲ್ಲಿ ನಾವು ಇಂದ್ರಲಿಂಗಕ್ಕೆ ಹೋಗಿದ್ವಲ್ಲ, ಅಲ್ಲಿ ಇಂದ್ರಲಿಂಗ ಹತ್ರ ಎಲ್ಲ ರೋಡ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಪೂರ್ತಿ ಅಲ್ಲೆಲ್ಲ ವೈಟ್ ಟಾಪಿಂಗ್ ಮಾಡಿ ಫುಲ್ಲು ಚೆನ್ನಾಗಿ ಮಾಡಿದ್ದಾರೆ. ಭಾಳ ಜನ ಬರ್ತಾರೆ ಇಲ್ಲಿ, ಆಂಧ್ರದಿಂದ, ಕರ್ನಾಟಕದಿಂದ ಬಹಳಷ್ಟು ಜನ ಬರ್ತಾರೆ. ಸೊ ನೀವು ಒಂದ್ಸತಿ ವಿಸಿಟ್ ಮಾಡಿ. ಮತ್ತು ನೀವು ಬೆಂಗಳೂರಿಂದ ಬರ್ತಾ ಇದ್ದೀರಾ ಅಂತ ಅಂದರೆ ಬ್ಯಾಂಗ್ಳೂರು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ನಿಮಗೆ ಬಸ್ ಸಿಗುತ್ತೆ. ಇಲ್ಲಾಂದರೆ ನೀವು
ಸೀದಾ ಸಿಲ್ಕ್ ಬೋರ್ಡ್ ಹತ್ರ ಹೋದ್ರೆ ಸಿಲ್ಕ್ ಬೋರ್ಡ್ ಹತ್ರ ಎಲ್ಲ ಬಸ್ಸಸ್, ತಮಿಳ್ನಾಡು ಬಸ್ಸಸ್ ಸಿಗತ್ತೆ ನಿಮಗೆ, ಕರ್ನಾಟಕ ಬಸ್ಸಸ್ ಸಿಗತ್ತೆ, ಎಲ್ಲ ಬಸ್ಸಸ್ಸು ಸಿಗತ್ತೆ. ಆರಾಮಾಗಿ ನೀವು ಬರ್ಬೋದು. ಇಲ್ಲ ನೀವು ಕಾರಲ್ಲಿ ಬರ್ತೀರಾ, ಬೈಕಲ್ಲಿ ಬರ್ತೀರಾ ಅಂದರೆ ಹಾರ್ಡ್ಲಿ ಒಂದು 4 hours ಆಗುತ್ತೆ. ನಾನಿವತ್ತು 4:30 ಸ್ಟಾರ್ಟ್ ಮಾಡಿ 4:45 ಸ್ಟಾರ್ಟ್ ಮಾಡಿ 8 ಅಷ್ಟರಲ್ಲಿ 7:45 ಅಷ್ಟರಲ್ಲಿ ನಾನು ತಿರುವಣ್ಣಾಮಲೈ ರೀಚ್ ಆದೆ ಬ್ಯಾಂಗ್ಳೂರಿಂದ. ಸೊ ಆಲ್ಮೋಸ್ಟ್ 3 ಅವರ್ಸಲ್ಲಿ ಆರಾಮಾಗಿ ಬರ್ಬೋದು. ಸೊ ಒಂದು ದಿನದಲ್ಲಿ ನೀವು ಬಂದು ಗಿರಿ ಪ್ರದಕ್ಷಿಣೆ ಮಾಡಿ ದರ್ಶನ ಮಾಡಿ ಮತ್ತೆ ಪುನಃ ವಾಪಸ್ ಹೋಗ್ಬೋದು. ಸೊ ಈ ಟೆಂಪಲ್ ವಿಶೇಷ ಬಹಳ ಇದೆ. ನೀವು ಖುದ್ದಾಗಿ ಇಲ್ಲಿ ಬಂದು ಆ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ನಿಮಗೆ ಗೊತ್ತಾಗೋದು. ನಾನೇ ಆಗಲಿ ಇಲ್ಲ ಬೇರೆಯವರಾಗಲಿ ಎಷ್ಟೇ ಹೇಳಿದ್ರು ಆ ಎಕ್ಸ್ಪೀರಿಯೆನ್ಸ್ ನೀವು ಮಾಡೋ ತನಕ ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ.